ಕುಣಿಗಲ್ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಅಮೃತ್ 2 ಯೋಜನೆಯಿಂದ ಪಟ್ಟಣದ 12 ವಾರ್ಡ್ಗಳಿಗೆ 32 ಕೋಟಿ ಅನುದಾನದ ಕಾಮಗಾರಿ ಹಾಗೂ ರಾಮಬಾಣ ಹಂತದ ತೂಬಿಗೆ 18 ವರ್ಷಗಳಿಂದ ಕಿಡಿಗೇಡಿಗಳು ರಾಜಕೀಯ ಉದ್ದೇಶದಿಂದ ಕಾಂಕ್ರೀಟ್ ಹಾಕಿ ಸುಮಾರು 1,000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ಮೂಡಲ್ ಕುಣಿಗಲ್ ದೊಡ್ಡಕೆರೆಯ ನೀರನ್ನು ಹರಿಸಲು ಸಾಧ್ಯವಾಗದೆ ಅಚ್ಚುಕಟ್ಟುದಾರರ ತೋಟಗಳು, ಗದ್ದೆಗಳು ಹಾಗೂ ನೀರಿನ ಕೊರತೆ ಎದುರಿಸುತ್ತಿದ್ದವು. ಅಂತರ್ಜಲ ಮಟ್ಟ ಕುಸಿತವಾಗಿದ್ದು ಶಿಥಿಲಗೊಂಡಿದ್ದ ತೂಬನ್ನು ನವೀಕರಣ ಮಾಡಿ ರೈತರ ಜಮೀನುಗಳಿಗೆ ನೀರನ್ನು ಹರಿಸಿರುವುದು ಸಂತಸ ತಂದಿದೆ ಎಂದು ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ತಿಳಿಸಿದರು. ಸಾಮಾಜಿಕ ತಾಣದಲ್ಲಿ ಅವಹೇಳನಕಾರಿಗಳ ಮಾತು ಬೆಂದು ನೊಂದೋಗಿದ್ದೀನಿ. ನಾನೊಬ್ಬ ವೈದ್ಯನಾಗಿದ್ಕೊಂಡು ರೈತರ ಒಂದು ಕೆಲಸವನ್ನು ಮಾಡೋಂಥ ಸಂದರ್ಭದಲ್ಲೂ ಸಹ ವಿರೋಧ ಪಕ್ಷದವರ ಈಳಿತನ ಆರ್ಭಟವನ್ನು ನೋಡಿದ್ರೆ ಅವ್ರ ಕಾಲದಲ್ಲಿ ಯಾವುದನ್ನು ಮಾಡ್ದಲ್ಲೇ ಮಾಡೋರ್ಗೂ ಆರೋಪಗಳನ್ನು ಸೃಷ್ಟಿ ಮಾಡ್ಕೊಂಡು ಒಂದು ರೀತಿಯ ಬಾಳ್ವಿಕೆ ಮಾಡ್ತಿರೋದು ಭಾಳಷ್ಟು ವಿಷಾದನೀಯ. ಆದರೂ ಸಹ ಇವತ್ತು ಪ್ರತಿ ಹಂತದಲ್ಲೂ ನನ್ನ ತಾಲೂಕಿನ ರೈತರ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದ. ಈಗ ಲಿಂಕೆನಾಲ್ದು ಕಾಮಗಾರಿಲಿ ವಿಶೇಷವಾಗಿ ಗುಬ್ಬಿಯ JDS ಲೀಡರ್ಸ್ಗಳು ಮತ್ತು ತುರುವೇಕೆರೆ JDS ನಾಯಕರುಗಳೆಲ್ಲ ಸೇರಿ ಕುಣಿಗಲ್ ಪಟ್ಟಣದ ಪ್ರತಿಯೊಂದು ಕುಟುಂಬದ ನಿವೇಶನಕ್ಕೆ ಮತ್ತು ಮನೆಗಳಿಗೆ ಶುದ್ಧವಾದಂಥ ನೀರನ್ನು ಕೊಡಿಸ್ಬೇಕು ಅಂತ ಹಿನ್ನೆಲೆಯಲ್ಲಿ ಅಮೃತ್ 2 ಕಾಮಗಾರಿಯ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಹಿಂದೆ 30 ಕೋಟಿ ರೂಪಾಯಿಯಷ್ಟನ್ನ ಸುಮಾರು 11 ವಾರ್ಡ್ಗಳನ್ನು ಮುಗಿಸಿದ್ದು. ಈಗ ಮಿಕ್ಕಿರೋಂಥ 12 ವಾರ್ಡ್ಗಳು 4 ಡಿವಿಷನ್ ಇವತ್ತು ವಿಶೇಷವಾಗಿ ಹಿಂದೆ ಇದ್ದಂಥ ಪೈಪ್ಗಳು PVC ಪೈಪ್ಗಳು ಈಗ MDP ಮತ್ತು HDP ಪೈಪ್ಗಳನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅದರಲ್ಲಿ ಒಂದು ಲೀಕೇಜ್ ಆಗ್ತಿತ್ತು, ಕಂಟಾಮಿನೇಷನ್ ಆಗ್ತಿತ್ತು ಮತ್ತು ಸರಿಯಾಗಿ ಸಮರ್ಪಕವಾಗಿ ನೀರು ಸರಬರಾಜು ಆಗ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ನೂತನವಾದಂಥ ಪೈಪ್ ಲೈನಿನ ಮೂಲಕ ಪ್ರತಿಯೊಂದು ಮನೆಗೂ ಸುಮಾರು 6,000 ಮನೆಗಳಿಗೆ ಕೊಡಿಸೋಂಥ ಒಂದು ಈ 2ನೇ ಫೇಸಲ್ಲಿ ಶುರು ಮಾಡಿದ್ದೇವೆ. ಇದರಲ್ಲೂ ಸಹ ಮೊದಲೆಲ್ಲ 5 MLD ಅಷ್ಟು ಫಿಲ್ಟರ್ ಆಗ್ತಿದ್ದಂಥ ನೀರನ್ನು ಇವತ್ತು 8 MLD ನೀರನ್ನ ಫಿಲ್ಟರ್ ಹಾಕೋಂಥ ಹೊಸದಾದಂಥ ವಿನೂತನವಾದ ಫಿಲ್ಟರ್ ಮಾಡ್ತಾ ಇರೋಂಥದ್ದು ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲೆಲ್ಲ ನೀರುಗಳು ಒಂದು ವಾರದ ಒಂದು ಅಂತರದಲ್ಲಿ ಬರ್ತಾಯಿತ್ತು. ಈಗ ಒಂದು ತಿಂಗಳಿಂದ ಸುಮಾರು 2 ದಿನಕ್ಕೊಮ್ಮೆ ನೀರನ್ನು ಸರಬರಾಜು ಮಾಡ್ತಾ ಇದ್ದೇವೆ. ನನ್ನ ಆಸೆ ಏನು ಅಂತ ಅಂದರೆ ನಮ್ಮ ತಾಯಂದಿರು ಬೆಂಗಳೂರು ನಗರದಲ್ಲಿ ಯಾವ ರೀತಿ ದಿನನಿತ್ಯ ಬರುತ್ತೆ ಆ ರೀತಿ ಕುಣಿಗಲಿನ ಪಟ್ಟಣದ ಪ್ರತಿಯೊಂದು ಕುಟುಂಬಕ್ಕೂ ನಿರಂತರವಾಗಿ ಶುದ್ಧವಾದಂಥ ನೀರನ್ನು ಸರಬರಾಜು ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು 32 ಕೋಟಿ ರೂಪಾಯಿಯಷ್ಟು ನೀರಿನ ಸರಬರಾಜಿನ ಅಮೃತಿನ 2ನೇ ಕಾಮಗಾರಿನ ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೇವೆ.